ಪಾಲಿಕೆಯ ನೂತನ ಸದಸ್ಯರಾಗಿ ಸರ್ಕಾರ ನಾಮನಿರ್ದೇಶಿತ ಸದಸ್ಯರಾಗಿ ಸಿದ್ದರಾಮಯ್ಯ ಮೈತ್ರಿ ಅವರನ್ನು ಸರ್ಕಾರ ಆಯ್ಕೆ ಮಾಡಿದ್ದೆ. ಸರ್ಕಾರಕ್ಕೂ ಸುಪಟ್ಟು ನಾವು ಈ ಮಾಧ್ಯಮ ಮುಖಾಂತರ ವಿಶೇಷವಾಗಿ ಅವರಿಗೆ ಅಭಿನಂದನೆ ಹೇಳ್ತೇವೆ. ಸರ್ಕಾರಕ್ಕೆ ಅಭಿನಂದನೆಗಳು ತಿಳಿಸ್ತೇವೆ. ಮತ್ತು ವಿಶೇಷ ಇವತ್ತು ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಕಾರಣ, ನಾವು 27/2/2023 ಬೆಳಗಾವಿ ರೈಲ್ವೆ ನಿಲ್ದಾಣ ಏನ ಓಪನಿಂಗ್ ಮಾಡ್ತಾ ಇದ್ರು, ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಅವರು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ 70ರ ದಶಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವತಿಯ ಸ್ಥಾಪನೆ ಆಗಿತ್ತು. ಆ ಸ್ಥಾಪನೆ ಸಂದರ್ಭದ ಅಲ್ಲಿಂದ ಇಲ್ಲಿವರೆಗೆ ಅಲ್ಲೊಂದು ಬಾಬಾ ಸಾಹೇಬ್ ಫೋಟೋ ಹಚ್ಚಿದ್ವಿ. ನಾವು ಹಳೆಯ ರೈಲ್ವೆ ಸ್ಟೇಷನ್ ಇದ್ದಾಗ ಬಾಬಾ ಸಾಹೇಬ್ ಫೋಟೋ ಹಚ್ಚಿದ್ವಿ. ಆ ಫೋಟೋಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ರ್ಯಾಲಿಗಳು ಪ್ರಾರಂಭ ಆಗ್ತಿದ್ವು. ಬೆಳಗಾವಿ ರೈಲ್ವೆ ನಿಲ್ದಾಣದಿಂದ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕಾದಿಂದ ಬಂದಂತ ಅಲ್ಲೆಲ್ಲರೂ ಕೂಡಿ ಆ ಬಾಬಾ ಸಾಹೇಬ್ರಿಗೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ನಮ್ ರ್ಯಾಲಿ ಪ್ರಾರಂಭ ಮಾಡ್ತಿದ್ವಿ. ನಾವು ನಮ್ಮ ಹೋರಾಟದ ರ್ಯಾಲಿ. ಆದ್ರೆ ಏನು ಹೊಸ ಕಟ್ಟಡಕ್ಕೆ ಏನು ಕೇಂದ್ರ ಸರ್ಕಾರ ಚಾಲೂ ಮಾಡಿತ್ತು, ಅಲ್ಲಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ್ ತೆಗೆದು ಹಾಕಿದ್ರು. ತೆಗೆದು ಹಾಕಿದ ತಕ್ಷಣ ನಾವು ಅವ್ರಿಗೆ ಮನವಿ ಕೊಟ್ಟಿದ್ವಿ, ಸಾಹೇಬ್ರ ಇಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇತ್ತು, ನಾವು ಇಲ್ಲಿಂದ ಪ್ರಾರಂಭ ಮಾಡ್ತೀವಿ, ಇಲ್ಲಿ ಫೋಟೋ ಇರ್ಬೇಕಂತ ಹೇಳಿದ್ದು. ಇಲ್ಲ ಅವ್ರ ಓಪನಿಂಗ್ ಟೈಮ್ ನಾವು ಕುಣಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಎಲ್ಲಾ ರಾಷ್ಟ್ರೀಯ ಮಹಾನಾಯಕರ ಪ್ರತಿಮೆಗಳನ್ನು ಹಾಗೂ ರಾಜ್ಯ ಮಟ್ಟದ ನಾಯಕರ ಫೋಟೋಗಳನ್ನ ಅಲ್ಲಿ ಅಳವಡಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶಿವಾಜಿ ಮಹಾರಾಜ್ ಅವರ ಪ್ರತಿಮೆ ಅದೇ ಇಲಾಖೆಯವರು ದುಡ್ಡು ಕೊಟ್ಟು ರೆಡಿ ಮಾಡಿ ಅದನ್ನ ಅನಾವರಣ ಮಾಡೋದನ್ನ ಒಂದು ಮೂಲೆ ಒಳಗೆ ಇಟ್ಟಿದ್ರು. ನಾವು ಅವತ್ತಿನ ದಿನ ಅವ್ರಿಗೆ ಮನವಿ ಮಾಡಕ್ ಹೋಗಿದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕುಂಡಿಸ್ಬೇಕಂತೂ. ಅಲ್ಲೇ ನಮಗ್ ಗಮನಕ್ಕೆ ಬಂತು, ಅದೇ ಅವ್ರ ಗುಡಾನ್ ಒಳಗ ಒಂದು ಮೂಲೆ ಒಳಗ ಶಿವಾಜಿ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಇಲಾಖೆ ದುಡ್ಡು ಒಳಗೆ ರೆಡಿ ಮಾಡ್ಕೇಸಿ ಒಂದು ಮೂಲೆ ಒಳಗೆ ಇಟ್ಟಿದ್ರು. ಅದನ್ನ ನಾವು ತಂದು ಕುಣಿಸಿದ್ವಿ. ಯಾಕೆಂದು ಕುಣಿಸ್ಲಿಲ್ಲ ಅಂತ ಕೇಳಿದ್ಮ್ಯಾಗ, ಇಲ್ಲ ನಮಗೂ ಇಲಾಖೆಯ ಮೇಲ್ಗಡೆಯಿಂದ ಆದೇಶ ಬರ್ಬೇಕು ಅಂತಂದ್ರು ಕೇಂದ್ರದಿಂದ. ಇವತ್ತು ಎಲ್ಲಾ ಮಹಾನಾಯಕರ ತಾವು ಪ್ರತಿಮೆ ಕುಣಿಸಿದ್ದೀರಿ, ಅದಕ್ಕ ಏನಾದ್ರೆ ಕೇಂದ್ರ ಸರ್ಕಾರದವರು ಆದೇಶ ಮಾಡಿದಾರ ಕುಂಡಿಸ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಮಾತ್ರ ಬ್ಯಾಡ ಅಂತ ಹೇಳಿದಾರ ಏನ್ರೆ ಅಂತ ಕೇಳಿದಾಗ ಹಂಗೇನಿಲ್ಲ ಅಂತಂದ್ರು. ಅದನ್ನೆಲ್ಲ ನಾವು ಕುಂಡಿಸ್ಬೇಕಂತ 27 ಫೆಬ್ರವರಿ 2023 ಬೃಹತ್ ಪ್ರತಿಭಟನೆ ಮಾಡಿದ್ವಿ. ರಾತ್ರಿ 1 ಗಂಟೆವರೆಗೆ ಪ್ರತಿಭಟನೆ ನಡೆಯಿತು. ರಾತ್ರಿ 1 ಗಂಟೆಗೂ ಮಾನ್ಯ ಏನ್ ರೈಲ್ವೆ ಇಲಾಖೆ MD ಅವರು ಬಂದು ನಮ್ಮ ಹತ್ರ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ, ಇಲ್ಲ ನಮಗೊಂದ್ ತಿಂಗಳ ಕಾಲ ಅವಕಾಶ ಮಾಡಿಕೊಡ್ರಿ, ನಾವು ಈ ಪ್ರತಿಮೆಗಳನ್ನು ಕುಂಡಿಸ್ತೇವೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆನಂತರ ನಾವು ಪ್ರತಿಭಟನೆ 1 ಗಂಟೆಗೆ ಹಿಂತಂದ್ವಿ. ಆದ್ರೆ 1 ತಿಂಗಳಾದ ನಂತರ ಮತ್ತೊಮ್ಮೆ ಅವ್ರಿಗೆ ನಾವು ಮನವಿ ಮಾಡಿದ್ವಿ, ಬಾಯಿ ಮುಖಾಂತರ ಹೋಗಿದ್ವಿ, ಸರ್ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ರಿ, ಇನ್ನೂ ಕುಣಿಸಿಲ್ಲ ಅಂತೆ. ಆನಂತರ 3 ತಿಂಗಳಿಗೊಮ್ಮೆ ಹೋದ್ವಿ. ಆನಂತರ ಶಿವಾಜಿ ಮಹಾರಾಜ್ ಜಯಂತಿ ಟೈಮ್ದಾಗ ಹೋದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಟೈಮ್ದಾಗ ಹೋದ್ವಿ. ಪ್ರತಿ ಸಲ ಅವ್ರದ್ದು ಒಂದೇ ಮತ, ಇಲ್ಲ ಮ್ಯಾಲಿಂದ ಪರ್ಮಿಷನ್ ತಂದು ಕುಣಿಸ್ತೇವೆ. ಇವತ್ತಿಗೆ 1.5 ವರ್ಷ ಆದ್ರೂ ಪ್ರತಿಮೆಗಳನ್ನ ಕುಣಿಸ್ತಾ ಇಲ್ಲ. ನಾಳೆ ದಿನಾಂಕ 14ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಎಲ್ಲಿವರೆಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳನ್ನ ಕುಂಡ್ರೋದಿಲ್ಲ, ಅಲ್ಲಿವರೆಗೆ ನಮ್ ಧರಣಿ ಹಿಂದೆ ಸರೋದಿಲ್ಲ. ಕಂಟಿನ್ಯೂ ಅಹೋರಾತ್ರಿ ಸುಧಾ ನಾವು ಧರಣಿ ಮಾಡ್ತೀವಿ. ಕೇಂದ್ರ ಸರ್ಕಾರ ಯಾಕೆ ಬಾಬಾ ಸಾಹೇಬ್ ಶಿವಾಜಿ ಮಹಾರಾಜ್ಗೆ ಈ ತರ ಭೇದ ಭಾವ ತೋರಿಸ್ತಾ ಇದ್ದಾರ ಗೊತ್ತಾಗುತ್ತಿಲ್ಲ. ಎಲ್ಲಾರು ಪ್ರತಿಮೆಗಳನ್ನ ಕುಣಿಸ್ತಾರೋ, ಶಿವಾಜಿ ಮಹಾರಾಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆಗಳನ್ನ ಹೋರಾಟ ಮಾಡಿ ಕುಣಿಸ್ಬೇಕಾ? ರಾಜ್ಯ ಸರ್ಕಾರ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೋ, ನಾವು ಸಂವಿಧಾನ ಬಗ್ಗೆ ಹೇಳ್ತಾರೋ, ಶಿವಾಜಿ ಮಹಾರಾಜ್ ಬಗ್ಗೆ ಮಹಾರಾಷ್ಟ್ರದಲ್ಲಿ ಮಾತಾಡ್ತಾರೋ. ಇವತ್ತಿನ ರೈಲ್ವೆ ನಿಲ್ದಾಣದಲ್ಲಿ ತಮ್ಗೆ ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ ಹೋದಂತ ಇತಿಹಾಸ ಐತಿ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಲ್ವೆ ನಿಲ್ದಾಣದಿಂದ ಬಂದ್ ಹೋಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಮೀಟಿಂಗ್ ಮಾಡಿ ವಾಪಸ್ ಆ ರೈಲ್ವೆ ನಿಲ್ದಾಣದಿಂದ ಹೋಗಿದಾರು. ಅಂತ ಮಹಾನ್ ನಾಯಕರು ಇವತ್ತು ಓಡಾಡಿದಂತ ಇದನ್ನೈತಿ. ಮತ್ತು ಒಬ್ಬರು ವಿಶ್ವ ನಾಯಕರು, ಅಂತ ಮಹಾನ್ ನಾಯಕರು ಶಿವಾಜಿ ಮಹಾರಾಜ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮರಾಠ ಏನ್ ಇದ್ ಬರ್ತಿರಲ್ಲ ಈ ಭಾಗದಲ್ಲಿ ಶಿವಾಜಿ ಮಹಾರಾಜ್ ಅದಕ್ಕೊಂದು ಇತಿಹಾಸ ಇದೆ. 2 ಪ್ರತಿಮೆಗಳನ್ನ ಯಾಕೆ ಕುಣಿಸ್ಬೇಕನ್ನೋದು ನಾವು ವಿವರವಾಗಿ ಅವ್ರಿಗೆ ಹೇಳಿದೆವು. ಆದ್ರೂ ಸುಕ್ಕಟ್ಟು ಅವರು 1.5 ವರ್ಷ ಹತ್ರನೂ ಇನ್ನೂ ಕುಣಿಸ್ತಾ ಇಲ್ಲ. ಇನ್ನು ಹೋರಾಟ ನಮ್ ನಿರಂತರ ಇರ್ತೈತಿ. ಪ್ರತಿಮೆ ಕುಣಿಸೋರಿಗೆ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀವಿ. ಹತ್ರ ಯಾವ್ದೇ ತರ ಇದನ್ನಿಲ್ಲ. ಎದುರುಗಡೆನೆ 14ನೇ ತಾರೀಕು ಮಧ್ಯಾಹ್ನ ನಾಳೆ 12 ಗಂಟೆಯಿಂದ ಹೋರಾಟ ನಮಗೆ ಪ್ರಾರಂಭ ಆಗೋದು. ಪ್ರತಿಮೆ ಕುಂಡ್ರವರೆಗೆ ಹೋರಾಟ ಪ್ರಾರಂಭ ಆಗೋದು. ಇದು ಅಂದ್ರೆ ನಮ್ದು DSS ಒಂದು ಸಿದ್ಧಾಂತ ಟಮಟೆ ಬಾಜು ಮುಖಾಂತರ ಘೋಷಣೆ ಹಾಕೋದು, ಅಲ್ಲೇ ಕುಂತು ಧರಣಿ ಕುಂಡಿರ್ತೀವಿ. ಅದು ಅವ್ರ ಇಲಾಖೆಯವರು ಹೇಳ್ಬೇಕು. ಇಲಾಖೆಯವರು ನಮ್ಗೆ ಹೇಳ್ಬೇಕು ಯಾಕೆ ತಾವು ಕುಂದಿಸ್ತಾ ಇಲ್ಲ. ನಾವು ಕೇಳಿದ್ವಿ, ಯಾರಾದ್ರೆ ಹೇಳಿದ್ರಿ ನಿಮ್ಗ ಆ ಒತ್ತಡ ಏನಿದೆ
ಅಥವಾ ಯಾರು ಈ ಮಹಾನ್ ನಾಯಕರದ ಕುಣಿಸ್ಬಾರ್ದು ಅಂತ ಏನ್ರಿ ಹೇಳಿದಾರೋ ಅದಕ್ಕೆ ನಾವು ಅವರೇ ಇಲಾಖೆ ಅವ್ರು ಹೇಳ್ಬೇಕು. ನಾವು ಲಾಸ್ಟ್ ಟೈಮ್ ಕೇಳಿದ್ವಿ, ಅವ್ರೆಲ್ಲ ನಮ್ಗೆ ಒಂದೇ ತಿಂಗಳು ಕೊಟ್ರಂದ್ರು. ಇವತ್ತಿಗೆ 1.5 ವರ್ಷ ಆಯ್ತು. ಇವತ್ತಿಗೂ ಬಾಬಾ ಸಾಹೇಬ್ ಹಾಗೂ ಶಿವಾಜಿ ಮಹಾರಾಜ್ ಈ ಭಾಗದಲ್ಲಿ ನಾವು ಹೋರಾಟ ಮಾಡಿ ಪ್ರತಿಮೆ ಕುಣಿಸುವಂತ ಪರಿಸ್ಥಿತಿ ಬಂದೈತಿ. ಇದನ್ನ ನಾವು ಯಾವ ಬಾಬಾ ಸಾಹೇಬ್ ಅನುಯಾಯಿಗಳು, ಶಿವಾಜಿ ಮಹಾರಾಜ್ ಅನುಯಾಯಿಗಳು ವಿಚಾರ ಮಾಡಬೇಕು. ಮತ್ತೆಲ್ಲಾ ನನ್ನ ಬೆಳಗಾವಿ ಜನತೆಗೆ ನಾ ಅಲ್ಲ, ಈಗ ನನಗ್ ಗೊತ್ತಿದ್ದಂಗ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆ ಐತಿ, ಸ್ವಾಮಿ ವಿವೇಕಾನಂದ ಪ್ರತಿಮೆ ಐತಿ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರತಿ, ವೀರಾಣಿ ಸಂಗೊಳ್ಳಿ ರಾಯಣ್ಣ ಅವ್ರತೈತಿ. ಇವ್ರದೆಲ್ಲ ಇದೆ, ಅವ್ರದೆಲ್ಲ ಕುಂಡಿಸಿದರು. ಅಧಿಕಾರಿಗಳಿಗೆ ನಾನು ಅದನ್ನ ಅವ್ರು ಕೇಳಿದ್ವು, ಯಾಕೆ ನಿಮ್ದು ಏನು ಒತ್ತಡ ಐತಿ ಏನೈತಿ ಅಂತೇಳಿ. ಅವ್ರು ಹೇಳಕ್ಕಿಲ್ಲ, ಅಲ್ಲ ನಮ್ಗೆ ತಿಂಗಳ ಕಾಲ ಅವಕಾಶ ಕೊಡ್ರಿ. ಹೋದಾಗ ಅದೊಂದೇ ಎಲ್ಲಿ ನಾವು ಹಳೆ MP ಅವ್ರು ಮಂಗಳಂಗಡಿ ಅವ್ರಿಗೆ ಹೇಳಿದೀವಿ. ಆನಂತರ ಮಂಗಳಂಗಡಿ ಅವ್ರಿಗೆ ಗಮನಕ್ಕೆ ತಂದಿದ್ವಿ. ನಾವು ಅವತ್ತು ಗಮನಕ್ಕೆ ತಂದ ಹೇಳಿದ್ದೀವಿ. ಅದ್ರನ್ನ ಅವರು ನಿಮ್ಮ ಎಲ್ಲ ಈಗ ಈಗಿನ ಇದ್ದಂತ MP ಜಗದೀಶ್ ಶೆಟ್ಟರ್ ಅವ್ರ ಗಮನಕ್ಕೆ ಹೋಗಿದ್ದೆ ಅಂತ ತಿಳ್ಕೊಂಡೆ ನಾನು. ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಮತ್ ವಿ ಸೋಮಣ್ಣ ಅವ್ರ ಗಮನ, ರೈಲ್ವೆ ಮಿನಿಸ್ಟರ್ ವಿ ಸೋಮಣ್ಣ ಅವ್ರ ಗಮನಕ್ಕೂ ಹೋಗಿದೆ ಅಂತ ತಿಳ್ಕೊಂಡಿನಿ. ಅವ್ರದ್ದು ಇನ್ನೂ ಮಟ್ಟ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಸ್ಪಷ್ಟವಾಗಿ ಬಿಜೆಪಿ ನಾವು ದಲಿತ ಪರ, ನಾವು ಹಿಂದುತ್ವ ಪರ ಅಂತಾರ. ಅಂತ ಹಿಂದೂ ಸಾಮ್ರಾಟ್ ಶಿವಾಜಿ ಮಹಾರಾಜ್ಗೆ ಅವಮಾನ ಮಾಡ್ತಾರ ಅವ್ರು ಬೆಳಗಾವದಲ್ಲಿ ಕುಂತು. ಆದ್ರನ್ನ ನಾವ್ ಅವ್ರ ಗಮನಕ್ಕೆ ತಂದು ತಿಳಿಸಿ ಹೇಳಿ ಹೋರಾಟ ಮುಖಾಂತರ ಹೇಳಿದ್ರಿ. ಇನ್ನೂ ಮಟ್ಟ ಅವರ ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ, ಯಾರು ಧ್ವನಿ ತೆಗಿತಾ ಇಲ್ಲ.